ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಭಾನುವಾರದಂದು ನಮ್ ಟೀಮ್ ತಂಡ ವೈದ್ಯ ಅವರ ನಿರ್ದೇಶನದಲ್ಲಿ ವಸಂತ ಸೇನೆ ನಾಟಕವನ್ನು ಪ್ರದರ್ಶನ ಮಾಡಿತು. ಶೂದ್ರಕ ಮಹಾಕವಿ ಬರೆದಂಥ ಈ ನಾಟಕವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇದರ ರಂಗರೂಪವನ್ನು ವೈದ್ಯ ಅವರು ಮಾಡಿದ್ದು, ನಿರ್ದೇಶನವನ್ನು ಸಹ ಅವರೇ ಮಾಡಿದ್ದಾರೆ. ಶಿವಮೊಗ್ಗದ ಹೆಸರಾಂತ ಕಲಾವಿದರು ಈ ನಾಟಕದಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ಈ ನಾಟಕದಲ್ಲಿ ರಂಗಸಜ್ಜಿಕೆ ಪ್ರಸಾದನವನ್ನು ಗುರುಮೂರ್ತಿ ವರದಾಮೂಲ ಅವರು ಮಾಡಿದ್ದು, ಬೆಳಕಿನ ಸಂಯೋಜನೆಯನ್ನು ಚಂದನ್ ನೀನಾಸಂ ಅವರು ಮಾಡಿದರು. ಸಂಗೀತ ಸಂಯೋಜನೆಯನ್ನು ಶ್ರೀಕಾಂತ್ ಕಾಳಮಂಜಿ ಅವರು ಮಾಡಿದರು. 3ನೇ ಶತಮಾನದ ಕಥೆಯನ್ನು ಹೊಂದಿದಂಥ ಈ ವಸಂತ ಸೇನೆ ನಾಟಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಇವತ್ತಿನ ದಿನ ನೀವೆಲ್ಲರೂ ಸಹ ವಸಂತ ಸೇನೆ ನಾಟಕವನ್ನು ನೋಡಲು ಆಗಮಿಸಿದ್ದೀರಿ. ವಸಂತ ಸೇನೆ ಇದು ನಮ್ ಟೀಮ್ ತಂಡದ 42ನೇ ಸ್ವಂತ ಪ್ರಯೋಗವಾಗಿದೆ. ಕಳೆದ 25 ವರ್ಷದಿಂದ ಈಗ ಬೆಳ್ಳಿ ಹಬ್ಬದ ಹೊಸ್ತಿಲಿರತಕ್ಕಂಥ ನಮ್ಮ ಟೀಮ್ 275 ಕಾರ್ಯಕ್ರಮಗಳನ್ನು ಕಳೆದ 25 ವರ್ಷದಲ್ಲಿ ಇದೇ ವೇದಿಕೆಯ ಮೇಲೆ ಹಾಗೂ ರಾಜ್ಯದ ಹಲವೆಡೆ ಆಯೋಜನೆ ಮಾಡಿದೆ, ನಾಟಕ ಪ್ರದರ್ಶನಗಳನ್ನು ಮಾಡಿದೆ. ಅದಕ್ಕೆಲ್ಲದಕ್ಕೂ ಸಹ ಶಿವಮೊಗ್ಗದ ಎಲ್ಲ ಸಹೃದಯ ಪ್ರೇಕ್ಷಕರ ಬೆಂಬಲ ಮತ್ತು ಸಹಕಾರ ಭಾಳ ಮುಖ್ಯವಾಗಿದೆ. ಇವತ್ತಿನ ದಿನ ತಾವೆಲ್ಲರೂ ಬಂದಿದ್ದೀರಿ. ಇವತ್ತು ವಸಂತ ಸೇನೆ ನಾಟಕ ಶೂದ್ರಕ ಬಂದಿದೆ. ಆವೆ ಮಣ್ಣಿನ ಆಟದ ಬಂಡೆ ಆಗಿರ್ಬೋದು, ವಸಂತ ಸೇನೆ ಆಗಿರ್ಬೋದು, ವೃಕ್ಷಕಟಿಕ ಹೆಸರಲ್ಲಾಗಿರ್ಬೋದು, ಭಾಳಷ್ಟು ಜನ ಅನುವಾದವನ್ನು ಈಗ ಪಾತ್ರ ಪರಿಚಯ. ಹಾಲೇಶ್ NK, ಸಂಧ್ಯಾ ಅನಿಕುರುವರಿ, ಲೋಕೇಶ್ ನ್ಯಾಮತಿ, ವಿಜಯ್, ಎಲ್ಲ ಸಿಬ್ಬಂದಿ ವರ್ಗದವರು, ಪ್ರಾಂಶುಪಾಲರು, ಅವರಿಗೆ ಎಲ್ಲ ವಿದ್ಯಾರ್ಥಿಗಳು ಅದೇ ಕಾಲೇಜಿನವರು, ಪ್ರಥಮ ಬಾರಿಗೆ ಇವರೆಲ್ಲರೂ ನಾವು ರಂಗದ ಹಿಂಭಾಗದಲ್ಲಿ ರಜನೀಶ್ ಅವರು, ವೆಂಕಟೇಶ್ ರವರು, ಯೋಗೀಶ್, ಸೌಜನ್ಯ ನೀನಾಸಂ, ಹಂಸ, ತ್ರಿಗ್ಯ ಹಾಗೂ ಅಭಿ ಅವರು ಕೂಡ ಬೆಳಕಿನಲ್ಲಿ ಸಹಾಯ ನೀಡಿದ್ದಾರೆ. ಮತ್ತು ಭುವನ್ M ಇವರೆಲ್ಲರೂ ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಗಜಾನ್ ಶರ್ಮಾ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ರಜನೀಶ್, ಯುತ ಚಂದ್ರಶೇಖರ್ ಹೊನ್ನಾಳಿ ಅವರು ದಯಮಾಡಿ ಈ ಆಸನಗಳ ಸರ್ ಕೂತ್ಕೊಳ್ಳಿ, ಚಂದನ್ ಕೂತ್ಕೊಳ್ಳಿ, ಎಲ್ಲ ನೀವೇ ಕೂತ್ಕೋಬೇಕು. ಈ ಎಲ್ಲ ಪ್ರತಿಭಾ ರಂಗಾಭಿಮಾನಿಗಳ ಪರವಾಗಿ ಅವರಿಗೆ ಗೌರವವನ್ನು ನೀಡಬೇಕು. ದಯಮಾಡಿ ವೈದ್ಯವರು ಕೂಡ ವೇದಿಕೆಯಲ್ಲಿ ಕೂತ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಅನೇಕ ಮಹನೀಯರು ಈ ನಾಟಕ